ಹಾಯ್ ನಮಸ್ತೆ. ಮಹಾಂತೇಶ್ ಗೌಳಿ, ಕಲಬುರಗಿ. ಕಳೆದ ಒಂದೂವರೆ ತಿಂಗಳ ಹಿಂದೆ ಪಪ್ಪಾಯ ಪ್ಲಾಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಅಗಿಗಳು ಬಂದಮೇಲೆ ಒಂದು ಸ್ಪ್ರೇ ಸಮೇತ ಕೊಟ್ಟು ನಾವು ಹೋಗಿದ್ದೀವಿ. ಸೊ ರಿಪೀಟ್ ಈಗ ಮತ್ತು ಪ್ಲಾಟ್ ಹೆಂಗೆ ಹೊಂಟದ ಹೆಂಗಿಲ್ಲ ಸ್ವಲ್ಪ ರಿಪೀಟ್ ಚೆಕ್ಕಿಗೆ ಬಂದಿದ್ದೀವಿ. ಸೊ ಆ ರೈತರು ಅದಾರ. ಇವರ ಪರಿಚಯ ಅಂತೂ ನಿಮಗೆ ಎಲ್ಲರಿಗೂ ಇದ್ದಿದ್ದ ಶಿವಯೋಗಪ್ಪ ಪೂಜಾರಿ ಅಂತೇಳಿ ಸತತ 3 ವರ್ಷಗಳಿಂದ ನಮ್ಮ ಜೊತೆ ಅವರು ಪ್ರತಿಯೊಂದು ಬೆಳೆಯೂ ಕೂಡ ನಮ್ಮ ಕೈ ಮೇಲೆ ಮಾಡಿಸ್ಲಾಗತ್ತಾರ. ಸೊ ಆ ರೈತರ ಜೊತೆ ನಾನು ಇದ್ದೀನಿ. ಏನು ಹೇಳ್ತಾರೆ ಏನಿಲ್ಲ ಸ್ವಲ್ಪ ಕೇಳೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಪೂಜಾರಿ, ಈಗ ಪಪ್ಪಾಯ ಅಂತೇಳಿ ಬಂದಾಗ ನಾನು ಫಸ್ಟ್ ನಾನು ಹೇಳುವಂಥದ್ದನ್ನು ಸ್ವಲ್ಪ ನೇರವಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡ್ರಿ. ಸೊ ಇದು ನೇರ ಅದ. ಸೊ ಯಾರೇ ಇರಲಿ ರೈತರಿಗೆ ನೇರವಾಗಿ ನಾನು ಕೇಳಾಗತ್ತೀನಿ ಇಲ್ಲಿ. ಸೊ ಕಲಿಸುವಂಥದ್ದಲ್ಲ. ಈ ಅಗಿ ತಂದಾಗ ನಿಮ್ಮ ಅಗಿ ಎಷ್ಟು ದಿವಸದಿತ್ತು? ಅಗಿ ಅವು ಭಾಳ ಆದ್ರೆ ಒಂದು 15 ಅಗಿ ಕೊಟ್ಟಿತ್ತು. 15 ಇದ್ದು ರೀ. 15 ದಿನದಾಗ ಮುಂದೆ ನಾವು ಒಂದು 10-15 ದಿನ ಹೋಯ್ತು. ನಂದು ಇಟ್ಟಲ್ಲಿ ಜಾಗದ ಮ್ಯಾಗ ಇದ್ದು. ಆಮೇಲೆ ನೀವು ಬಂದ್ರಿ ಬಾರ್ನ ಒಂದು ಸ್ಪ್ರೇ ಕೈ ಎಣ್ಣೆ ಅಲ್ಲಿ ಜಾಗದ ಮ್ಯಾಗ ಹೊಡಿಸಿದ್ರಿ. ಹೊಡಿಸಿ ಆಮೇಲೆ ಇದು ಹಚ್ಚಕ್ಕೆ ಮುಂದೆ 15-20 ದಿನ ಮ್ಯಾಗ ಅಗಿ ಕೂತಾವ್ರಿ. ಈ ಕಡೆ ಈಗ 20-25 ದಿನ 30 ದಿನ ಲೆಕ್ಕಿಗೆ ಬಂದ್ರಿ. ಈಗ 30 ದಿವಸ ಲೆಕ್ಕಿಗೆ ಬಂದ. ಈಗ ನೀವು ಸ್ಪ್ರೇ ಮಾಡಿದ್ಮ್ಯಾಗ ಬೆಳೆಗಳು ಏನು ಅವಾಗಿಂದ ಅವಾಗ ಮುದ್ರದು ಅಥವಾ ಏನಾದರೂ ಹಿಂಗೆ ರೋಗಗಾರ ಆ ಥರ ಏನಾದರೂ ನಿನ್ನ ಪ್ಲಾಟ್ನಾಗ ಏನೂ ಆಗಿಲ್ಲ ರೀ. ಅದ್ರ ಈಗಿನಷ್ಟಕ್ಕರ ಈಗ ಚಲೋ ಅನ್ಸಕತ್ತದ. ನಮ್ಗೆ ಒಟ್ಟು ಅದೇ ಈ ಎಣ್ಣೆ ಖಾತದ ಕೈ ಏನು ಕೇಳ್ಬೇಕಂತಂದ್ರೆ ನೀವು ಏನು ಬ್ಯಾಡ್ರಿ ಮುಂದೆ ನಾವು ಮಾಡಿಸ್ತೀವಿ ತಲೆಗಿತ್ತಿಲ್ಲ. ಸೊ ಈಗ ನಾವು ಮಾಡುವಂಥ ಪದ್ಧತಿಗೆ ನಿಮಗೆ ಒಪ್ಪಿಗೆ ಅದ ರೀ? ಒಪ್ಪಿಗೆ ಇಲ್ಲ. ನಾವು ನಂಬಿಕೆ 100ಕ್ಕೆ 100 ನಂಬಿಕೆ ಅದ ರೀ. 3 ವರ್ಷ ಐತ್ರಿ ಸರ. ಒಂದಿನ 2 ದಿನ ಅದ ನಡೆದಿದ್ದು. ನಿನ್ನಮ್ಮನ ಬಿಗಂಟು ಬಿದ್ದಿರಿ. ನಾವೇನದ ಹುಡುಗಟ್ಟಿಗೆ ಮಾಡಿ ಬೆಳೆ ಮಾಡೋದು ನಿಮ್ಮ ಇದ್ರ ಮ್ಯಾಗೆ ಜೀವನ ಮ್ಯಾಗೆ ನಾವು ಮಾಡೋದು. ನೀವು ಮಾಡ್ರಿ ತಲೆ ಕೆಡಿಸ್ಕೊಂಡು ನಾ ಇದ್ರಾಗ ಹೇಳ್ರಿ ಮಾಡ್ರಿ. 100ಕ್ಕೆ 100 ನಾ ಮೊದಲು ಇದು ಸ್ವತಕ್ಕೆ ಮಾಡಿ ಕಲ್ಲಂಗಡಿ ಮಾಡಿ ನಾವು ಉಂಡಿನಿ. ಅಂದ್ರೆ ಇದು ದಾಂಪಿಕ ಮಕ್ಕಳು ಹೇಳೋಣ ಮಾಡ್ಕೊಳಕ್ಕೆ ಇದು ಸದ್ದ ನಾವು ಗೊತ್ತು. ನಾ ಮಾಡೋದು ನನ್ನ ಕಡೆ ಹತ್ತು ಅದ್ರ ಮೇಂಟೈನ್ ಮಾಡಿಸ್ತೀನಿ. ನೀವು ಹಂಗೆ ಮಾಡ್ಬೇಕು. ಅದನ್ನ ಅದಕ್ಕೆ ರೆಡಿನೂ ಇದ್ದೀನಿ ರೀ. ಮಾಡಿರಿ, ಒಳ್ಳೇದಾಗಲಿ. ಆ್ಯಂಡ್ ಈ ಪಪ್ಪಾಯ ಪ್ಲಾಟಿಗೆ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಯಾರೇ ಇರಲಿ ಇದರೆಲ್ಲ ಯಾರೆಲ್ಲ ನೋಡೋಗತ್ರಿ ಕರ್ನಾಟಕದ ಜನತೆ ನಾವು ಹೇಳುವಂಥದ್ದು. ಈಗ ಸದ್ಯಕ್ಕೆ ಈಗ ಅಗಿಗಳು ಕುಂತಾವೆ ಚಂದ. ಅಗಿ ಕೂತಾನೆ ಸಡನ್ನಾಗಿ ಯಾರು ದಯಮಾಡಿ ಹೇಳ್ತಾರೆ ಖಾತೆ ಕಟ್ಟಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಯಾಕೆ ಈ ಖಾತೆ ಕಟ್ಟಬೇಡಪ್ಪ ಅಂತಂದ್ರೆ, ಸರ್ ನಾವು ತರುವಂಥ ಅಗಿ ನಂಬರ್ ವೈಸ್ ಇರ್ತಾವ್ರಿ. ಅವ್ರನ್ನು ಯಾವ ನಂಬರ್ಗೆ ಖಾತಾ ನಡೀತದ ಆ ನಂಬರ್ಗೆ ಮಾತ್ರ ಖಾತಾಗಳು ಕಟ್ಟ್ರಿ. ಯಾರೋ ಒಬ್ರು ಹೇಳ್ತಾರಂತ ಹೇಳಿ ಸಡನ್ನಾಗಿ ತಂದು ಖಾತಾಗಳು ಕಟ್ಟದೆ ನಾನು ರೋಗರ ಎಣ್ಣೆ ತಂದು ಹೊಡೆದೆ ಸೊ ಏನೋ ಒಂದು ಆಗ್ಲಾಗತ್ತದ ಅಂತ ಹೇಳಿ. ಆ್ಯಂಡ್ ಇನ್ನೂ ಒಂದು ಸೂಕ್ಷ್ಮ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಪಪ್ಪಾಯಿ ಪ್ಲಾಟ್ ಅಂತೇಳಿ ಬಂದಾಗ 5/6 ಇರ್ಬೇಕು ಗ್ಯಾಪ್. ಇದು ತಲೆ ಒಳಗೆ ಫಿಕ್ಸ್ ಇಟ್ಕೊಡ್ರಿ. ಫಸ್ಟ್ ಆಫ್ ಆಲ್ ಯಾವುದೋ ಮಾತು ಕೇಳಿ ಯಾವುದೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಹೇಳ್ತೀನಿ ನಾನು. 5/6 ಯಾವಾಗ ಪಪ್ಪಾಯಿ ಅಗಿ ಕೂಡ್ತದ ಇಟ್ಸ್ ನಂಬರ್ 1 ಕ್ವಾಲಿಟಿ ಬರ್ತದೆ ಪಪ್ಪಾಯಿ. ಅದರ ಜೊತೆಗೆ ನೀವು ಪಪ್ಪಾಯಿ ಸಂಗಟ ಮೆಣಸಿನ ಪಡ ಆಗಲಿ, ಟೊಮೆಟೊ ಆಗಲಿ, ಬದನೆ ಗಿಡ ಆಗಲಿ, ಈ ಥರ ಕೊತ್ತಂಬರಿ ಆಗಲಿ, ಸಣ್ಣ ಸಣ್ಣ ತರಕಾರಿ ಆಗಲಿ ದಯಮಾಡಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅದು ಹಾಕೋದ್ರಲ್ಲಿಂದ ಏನಾಗಿರ್ತದೆ, ಅದ್ರ ಒಳಗಿರುವಂಥ ಬ್ಯಾಕ್ಟೀರಿಯಲ್ ಅಂಶ ಡೆಡ್ ಆಗಿಬಿಡ್ತದೆ. ಯಾಕೆ ಡೆಡ್ ಆಗ್ತದಂದ್ರೆ, ಈಗ ನಾನು ನಿಂತಂಥ ಸಾಲು ಕಂಪ್ಲೀಟ್ ಇದ್ರೊಳಗೆ ಎಂಟಿ ಅದ. ಈ ಸಾಲಿನಾಗ ನೀವು ಏನಾದರೂ ಹಾಕೊಂಡ್ರೆ ಇದ್ರದ್ದು ತಾಕತ್ತ ಈ ಪಪ್ಪಾಯಿಗೆ ಹೊಡೆದು ಬೀಳ್ತದೆ. ಪಪ್ಪಾಯಿಗೆ ಅಧಿಕವಾದಂಥ ಪೋಷಕಾಂಶಗಳು ಭೂಮಿ ಒಳಗೆ ಬೇಕಾಗ್ತದೆ. ಅದರ ಜೊತೆಗೆ ನ್ಯೂಟ್ರಿಯೆಂಟ್ಸು ಕೂಡ ಬೇಕಾಗಿರ್ತದೆ. ನಾವು ಅದನ್ನು ಏನು ಮಾಡ್ತಿರ್ತೀವಿ, ಬೇರೆ ಬೆಳೆ ಯಾರ್ದೋ ಒಬ್ಬನ ಮಾತು ಕೇಳೋದು ಹಾಕಿಬಿಡೋದು. ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ, ಪಪ್ಪಾಯಿ ಹೊಡೆದು ಬೀಳ್ತದೆ. ಅಲ್ಲಿ ಏನಾಗ್ತದೆ, ವೈರಸ್ ಬರ್ಲಿಕ್ಕೆ ಒಂದು ಸರ್ತಿ ವೈರಸ್ ಪಪ್ಪಾಯಿಗೆ ಏನಾದರೂ ಬತ್ತು ಗಿಡನೇ ಎತ್ತಿ ಒಗಿಬೇಕಾಗ್ತದೆ ವಿನಃ ನೀವು ಏನು ತಂದು ಹೊಡೆದ್ರೂ ಪಪ್ಪಾಯಿಗಳು ಮುಂದಕ್ಕೆ ಬರೋಂಗಿಲ್ಲ. ಸೊ ದಯಮಾಡಿ ಈ ಒಂದು ಸೂಕ್ಷ್ಮ ವಿಚಾರವನ್ನು ದಯಮಾಡಿ ಯಾರೇ ಇರಲಿ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ. ಇವತ್ತೇ ಅಲ್ಲ, ನಾನು ಸರಿಸುಮಾರು ಭಾಳಷ್ಟು ಪಪ್ಪಾಯಿ ಪ್ಲಾಟ್ಗಳನ್ನು ಮಾಡಿದ್ದೆ. ನನ್ನ ಕೈ ಮೇಲೆ 10 ಲಕ್ಷ ತನಕ ನಾನು ಪಪ್ಪಾಯಿ ರಿಸಲ್ಟ್ ಕೊಟ್ಟು ನಾನು ಎಷ್ಟೋ ಜನ ಅದ್ರ ನನ್ನ ಸುತ್ತಮುತ್ತ ರೈತರು ನೀವು ನೋಡಿರ್ಬೋದು ಪಪ್ಪಾಯಿ ಪ್ಲಾಟ್ನ ಯಾವ ಥರ ಮಾಡಿಕೊಟ್ಟಿನಿ ಅಂತೇಳಿ. ಬಟ್ ಒಂದು ನಾನು ಹೇಳುವಂಥದ್ದು ಮಾಡುವಂಥ ಥಿಯರಿ ಕರೆಕ್ಟ್ ಮಾಡ್ರಿ ಅಷ್ಟೇ. ನಾನು ಏನು ಹೇಳ್ತೀನಿ ಇಂಟಿಗ್ರೇಟ್ಸ್ ಅದಕ್ಕೆ ಏನು ಕೊಡಬೇಕು ಏನಿಲ್ಲ ನಾನು ಸೂಕ್ಷ್ಮ ವಿಚಾರಗಳನ್ನು ನಾನು ಹೇಳಿರ್ತೀನಿ. ಅದು ಮೀರಿ ನೀವು ಮಾಡ್ತೀರೋ ಮಾಡಿರಿ, ನಾನು ಬೇಡ ಅನ್ನಂಗಿಲ್ಲ. ಬಟ್ ಒಂದು ರೂಟ್ ಮುಖಾಂತರ ಕೆಲಸ ಮಾಡಿರಿ. ಈ ಪಪ್ಪಾಯಿ ಈಗ ನೋಡ್ಬೋದು, ಇದು ಆಗಿ ಇಲ್ಲದ ಆಗಿ ಈ ಥರ ಮೆತ್ತಗೆ ನೋಡ್ರಿ. ಇದಾಗಿ ಎಷ್ಟು ಗ್ರಿಪ್ ಕೂತದೆ, ಈಗ ಗಿಡ ಎಷ್ಟು ಗ್ರಿಪ್ ಕೂತವು ಚೆಕ್ ಮಾಡ್ಬೋದು ರೀ. ಹಾಗೆ ಗ್ರಿಪ್ ಕೂಡೋದು ಬೇಕು ರೀ. ಮತ್ತು ಇನ್ನೂ ಒಂದು ಏದಾಗ ಹೊಡ್ಲಿಗತ್ತದ ಏನೇನೋ ಬಂದು ತಿಲ್ಲಾಗತ್ತವ ಅಗಿಗಳು ಕಿತ್ತು ಒಗಿಬೇಡ್ರಿ ದಯಮಾಡಿ. ಅಗಿಗಳು ಕಿತ್ತು ಒಗಿ ಅವಶ್ಯಕತೆ ಇಲ್ಲ. ನಮಗೆ ಏನು ಬೇಕಾಗಿರ್ತದ, ಇಲ್ಲಿ ಇವು ತಿಂದಿರ್ತಾವ ಅಷ್ಟೇ, ಬೇರೆ ಕೆಳಗೆ ಗ್ರಿಪ್ ಕೂತಿರ್ತದೆ. ಇಲ್ಲಿ ಈ ಗ್ರಿಪ್ ಇದ್ರೆ ಸಾಕು ನಮಗೆ. ಅಗಿಗಳು ಎಲಿಗಳು ತಾನೇ ಬರ್ತದೆ. ಯಾಕಂದ್ರೆ ಹೊಸ ನೌತಿ ಬರೋ ಇನ್ನೂ ಟೈಮ್ ಅದ, ಅದ್ರದ್ದು ಮಾನ ಅದ. ಆ್ಯಂಡ್ ಹವಾಮಾನ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಲಾಗತ್ತದ. ದಯಮಾಡಿ ಖಾತಾಗಳು ಜಾಸ್ತಿ ಲೋಡ್ ಮಾಡಬೇಡ್ರಿ ಈಗ ಸದ್ಯಕ್ಕೆ.
ಖಾತಾಗಳು ಹಂತವಾಗಿ ಕಟ್ಟೋದಿರ್ತದೆ. ನೀವು ಯಾವ ರೀತಿ ಹಂತವಾಗಿ ತರ್ತೀರಿ ಬೆಳೆ ಆ ನಮ್ಮನ ಪೌಷ್ಟಿಕಾಂಶದಿಂದ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ? ಏನಿಲ್ಲ ಸರ್, ಇದು ಒಳ್ಳೇದಾಯ್ತದ. ನಿಮ್ಮದು ನಮ್ಗೆ ಏನದ ಇದು ಏನೇ ಅಲ್ಲಿ ಎಷ್ಟು ಖರ್ಚು ಮಾಡಿದ್ರೆ ಭೀ ಒಬ್ಬರು ಸರ್ದಿಂದ ಮಾಹಿತಿ ಇದು ನಾವು ದುನಿಯಾದೇ ಹಾಕ್ತೇವೆ. ನಾವು ರೊಕ್ಕ ಹಾಕಲಿಕ್ಕೆ ಏನದ ಅಂದ್ರೆ ಇದಕ್ಕೆ ಕೊಡೋರು ಬೇಕಲ್ರಿ ಗೈಡೆನ್ಸ್, ಅದ್ರದ್ದು ಏನದ. ನಾವು ಹುಚ್ಚರಂಗೆ ಹೋಗಿ ಬೇರೆ ಎಣ್ಣೆ ತರ್ತೀವಿ. ಈಗ ನಾ ಈಗ ಎಣ್ಣೆ ಹೊಡ್ಯಾವಿದ್ರಿ, ನಾ ಇದಕ್ಕೆ ಇಲ್ಲಿ ಖಾತಾ ಕಟ್ಟಾಗೈತಿ. ಈಗ ಬಂದ್ರಿ ದೇವ್ರು ಬಂದು ನಮಗೀಗ ಹೇಳಿದ್ರಿ, ನಮ್ಗೆ 2-3 ದಿನ ಆಯ್ತು ನಮ್ಗೆ ಬ್ಯಾಸರು ಕೊಟ್ಟ ನಮ್ಮ ಹುಡುಗ. ಈಗ ಎಣ್ಣೆ ಹೊಡಿ ಬೇಡ್ರಿ ಸದ್ಯಕ್ಕೆ ಖಾತಾ ಕಟ್ಟು ಎಣ್ಣೆ ಹೊಡಿ ನಾ 8 ದಿವಸ ನೀರು ಉಳಲಕ್ಕ ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆ ವೆದರ್ ಕರೆಕ್ಟ್ ಇಲ್ಲ, ಹವಾಮಾನ ಭಾಳ ವೇರಿಯೇಷನ್ ಆಗ್ಲಾಗತ್ತದ. ಆ್ಯಂಡ್ ಆ ಭೂಮಿಗೆ ಬೆಳೆಗಳು ಸೆಟ್ ಆಗ್ಬೇಕು ಸರ್. ಫಸ್ಟ್ ಆಫ್ ಆಲ್ ಭೂಮಿ ಬೆಳೆ ಸೆಟ್ ಆಗ್ಬೇಕು. ನೋಡೋರ್ನ ಅಗೇರಿ ಒಂದೂ ಸಣ್ಣದ್ದು ಸುದ್ದಾಗ ದಪ್ಪ ಅಂದ್ರೆ ಇದು ಒಂದಿರ ಕಡದ ಕಾಲ ಏನು ಚಂತನ್ ತಿರುಗಾಡಿ ನೀ ಅಗಿ ಕಾಲ ಈಗ ನಾವು ಕರೆ ಹಾಕ್ಸೋಲ್ ಹೇಳ್ಬೇಕಾದ್ರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಸೊ ಒಳ್ಳೇದೇ ಆಗ್ಲಾಗತ್ತದ, ಒಳ್ಳೇದಾಗಲಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಏನೇ ಇದ್ರೂ ನಾವು ಇರ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು, ನಮಸ್ಕಾರ.